ಗೋಲ್ಕೊಂಡ ಕೋಟೆ ತೊಂದರೆಗೀಡಾದ ಧ್ವನಿಗಳು 13ನೇ ಶತಮಾನದಲ್ಲಿ ಆಂಧ್ರಪ್ರದೇಶದ ಆಡಳಿತ ರಾಜವಂಶದ ಕಾಕತೀಯರು ಗೋಲ್ಕೊಂಡ ಕೋಟೆಯನ್ನು ನಿರ್ಮಿಸಿದರು. ನಂತರದ ಆಡಳಿತ ಪಕ್ಷಗಳ ಇಚ್ಛೆಗೆ ಅನುಗುಣವಾಗಿ ಕೋಟೆಯನ್ನು ನವೀಕರಿಸಲಾಯಿತು. ಈ ಸಮಯದಲ್ಲಿ ವಜ್ರಗಳ ನಿಧಿಯನ್ನು ಬಹಿರಂಗಪಡಿಸಲಾಯಿತು ಮತ್ತು ಕೋಟೆಯಲ್ಲಿ ಸುರಕ್ಷಿತವಾಗಿ ಇರಿಸಲಾಯಿತು. ರಾಜನ ಪರಮಾಪ್ತ ರಾಣಿ ತಾರಾಮತಿಯ ಉಪಸ್ಥಿತಿಯು ಕಥೆಯನ್ನು ಭಯಾನಕವಾಗಿದೆ. ಇಬ್ಬರೂ ನಿಜವಾಗಿಯೂ ಪ್ರೀತಿಯಲ್ಲಿ ಸತ್ತರು ಮತ್ತು ಒಟ್ಟಿಗೆ ಸಮಾಧಿ ಮಾಡಲಾಯಿತು. ರಾಣಿ ಇನ್ನೂ ತನ್ನ ಹಿಂದಿನ ವೇದಿಕೆಯಲ್ಲಿ ನೃತ್ಯ ಮಾಡುತ್ತಿದ್ದಾಳೆ ಎಂದು ಭಾವಿಸಲಾಗಿದೆ. ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿರುವಾಗ, ಇದು ಹೈದರಾಬಾದ್ನ ಕೆಲವು ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಸ್ಪೂಕಿ ಸಂಭವಿಸುವಿಕೆ, ಆತ್ಮಗಳು ಮರಗಳಲ್ಲಿ ವಾಸಿಸುತ್ತವೆ ಮತ್ತು ಮಾಲೀಕರ ರೂಪವನ್ನು ಕಡಿಮೆ ನೆರಳುಗಳನ್ನು ತೆಗೆದುಕೊಳ್ಳುತ್ತವೆ ಎಂದು ನಂಬಲಾಗಿದೆ. ಹೈದರಾಬಾದ್ನಲ್ಲಿರುವ ಈ ದೆವ್ವದ ಸ್ಥಳದ ಭಯವನ್ನು ಸೇರಿಸುವುದು, ನೋವಿನಿಂದ ಬಳಲುತ್ತಿರುವ ಯಾರೋ ಕೂಗುವ ವರದಿಗಳು ಆಗಾಗ್ಗೆ ಕೇಳಿಬರುತ್ತಿವೆ. ಕಾಡುವ ಘಟನೆ, 6ನೇ ನಂತರದ ಹಿಂದೆ ಉಳಿದವರು, ಗೋಡೆಗಳಿಗೆ ನೇತುಹಾಕಿದ ಚಿತ್ರಗಳು ತಾವಾಗಿಯೇ ತಲೆಕೆಳಗಾಗಿ ತಿರುಗುವುದನ್ನು ವೀಕ್ಷಿಸಿದರು. ತಡರಾತ್ರಿಯಲ್ಲಿ ಶೂಟಿಂಗ್ ಮಾಡುವಾಗ, ಅನೇಕ ಸಿಬ್ಬಂದಿಗಳು ತೊಂದರೆಗೀಡಾದ ಧ್ವನಿಗಳನ್ನು ಕೇಳಿದರು ಮತ್ತು ಹಲವಾರು ಇತರ ಅಧಿಸಾಮಾನ್ಯ ಚಟುವಟಿಕೆಗಳನ್ನು ಗಮನಿಸಿದರು. ಹೈದರಾಬಾದ್ನ ಅತ್ಯಂತ ಗೀಳುಹಿಡಿದ ಸ್ಥಳಗಳ ಪಟ್ಟಿಗೆ ಕೋಟೆಯನ್ನು ಸೇರಿಸಿದರು.